ನಮಸ್ಕಾರ ಗೆಳೆಯರೇ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕೇರಳದ ಅತ್ಯಂತ ಸುಂದರ ಹಾಗೂ ಐತಿಹಾಸಿಕ ಸ್ಥಳವಾದ ಬೇಕಲ್ ಕೋಟೆಯ ಕುರಿತು ತಿಳಿಯೋಣ. ಕಾಸರಗೋಡಿನಿಂದ ಬೇಕಲಕೋಟೆಗೆ 2 ಮಾರ್ಗವಾಗಿ ಬರಬಹುದು. ಒಂದು KSRTC ಹೈವೇ, ಇನ್ನೊಂದು ನ್ಯಾಷನಲ್ ಹೈವೇ. KSRTC ಹೈವೇಲಿ ಬರುವುದಾದರೆ ಡೈರೆಕ್ಟ್ ಬೇಕಲ್ ಫೋರ್ಟಲ್ಲಿ ಇಳಿಯಬಹುದು. ನ್ಯಾಷನಲ್ ಹೈವೇಯಲ್ಲಿ ಬರುವುದಾದರೆ ಪಾಲಕುನ್ನು ದಾರಿ ಹಾಗೂ ಇನ್ನೊಂದು ಪೆರೆಗಡ್ಕ ದಾರಿಯಿಂದ ಬೇಕಲಕೋಟೆಗೆ ಬರಬಹುದು. ನಾವೀಗ ಬೇಕಲಕೋಟೆಯ ಸಮೀಪ ತಲುಪಿದ್ದೇವೆ. ತುಂಬ ರಶ್ ಇದೆ. ನಾವೀಗ ಟಿಕೆಟ್ ಕೌಂಟ್ರಿಗೆ ಹೋಗಿ ಟಿಕೆಟನ್ನು ಒಬ್ಬರಿಗೆ 25 ರೂಪಾಯಿ ಟಿಕೆಟನ್ನು ತೆಗೆದು ಪ್ರವೇಶ ದಾರಿಯ ಮುಖಾಂತರ ನಾವು ಬೇಕಲಕೋಟೆ ಒಳಗೆ ಪ್ರವೇಶಿಸಬೇಕು. ಶ್ರೀ ಮುಖ್ಯ ಪ್ರಾಣ ಟೆಂಪಲ್ ಎಂದರೆ ಬೇಕಲಕೋಟೆಯ ಪ್ರವೇಶ ದ್ವಾರದ ಬದಿಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವಿದೆ. ಆಮೇಲೆ ನಾವು ಟಿಕೆಟನ್ನು ಕೊಟ್ಟು ಪ್ರವೇಶ ದ್ವಾರದ ಮುಖಾಂತರ ಒಳಗೆ ಪ್ರವೇಶಿಸಬೇಕು. ಇದು ಹೊರಗಿನ ದೃಶ್ಯ. ನಾವೀಗ ಒಳಗೆ ಹೋಗ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ ನಾನು ಬೇಕಲ್ ಕೋಟೆಯ ಇತಿಹಾಸ, ಅದರ ವಿಶೇಷತೆಗಳು ಮತ್ತು ಅದರ ಅದ್ಭುತ ದೃಶ್ಯಗಳ ಬಗ್ಗೆ ನಿಮಗೆ ಹೇಳುತ್ತೇನೆ. ನೋಡಿ ಎಷ್ಟೊಂದು ಸುಂದರವಾಗಿದೆ ಬೇಕಲಕೋಟೆ. ಬೇಕಲಕೋಟೆ ಕೇರಳದ ಕಾಸರಗೋಡು ಜಿಲ್ಲೆಯ ಬೇಕಲ್ ಗ್ರಾಮದಲ್ಲಿ ಅರಬ್ಬಿ ಸಮುದ್ರದ ತೀರದಲ್ಲಿದೆ. ಸಮುದ್ರ ಕಾಣ್ತಾ ಇದೆ. ಇದು ಕೇರಳ ರಾಜ್ಯದಲ್ಲಿನ ಅತಿ ದೊಡ್ಡ ಕೋಟೆಯಾಗಿದೆ. ನೋಡಿ ಇಷ್ಟೊಂದು ಸುಂದರವಾದ ಕಡಲ ತೀರ, ಬಹಳ ಸುಂದರವಾಗಿದೆ. ಪ್ರಕೃತಿ ರಮಣೀಯವಾದ ದೃಶ್ಯ. ಐತಿಹಾಸಿಕ ಮಹತ್ವ ಹಾಗೂ ಪ್ರಾಕೃತಿಕ ಸೌಂದರ್ಯದಿಂದ ಇದು ಪ್ರಸಿದ್ಧವಾಗಿದೆ. ಬೇಕಲಕೋಟೆಯ ನಿರ್ಮಾಣವು ಅಂದರೆ ಕೋಟೆಗೆ ಒಂದು 350 ವರ್ಷಕ್ಕಿಂತ ಹೆಚ್ಚು ಇತಿಹಾಸವಿದೆ. 1650ರ ದಶಕದಲ್ಲಿ ಇಕ್ಕೇರಿ ನಾಯಕ ರಾಜ ವೀರಶಿವಪ್ಪ ನಾಯಕರು ನಿರ್ಮಿಸಿದರು ಹೇಳುತ್ತಾರೆ. ಈ ಕೋಟೆಯನ್ನು ರಕ್ಷಣಾ ಉದ್ದೇಶಕ್ಕಾಗಿ ಕಟ್ಟಿದ್ದಾರೆ. ಅಂದರೆ ಶತ್ರುಗಳ ದಾಳಿ ಹಾಗೂ ಸಮುದ್ರ ಮಾರ್ಗದ ದಾಳಿಗಳನ್ನು ತಡೆಯಲು. ಬೇಕಲಕೋಟೆಯು ಬೇಕಲ್ ಬೀಚಿನ ಸಮೀಪ ಸಮುದ್ರ ತೀರದಲ್ಲಿ ನಿರ್ಮಿತವಾಗಿದೆ. ನೋಡಿ, ಬೇಕಲ್ ಬೀಚು ಇಲ್ಲಿಂದ ಸ್ವಲ್ಪ ದೂರದಲ್ಲಿ. ಈ ಬತ್ತೇರಿಯ ಮೇಲೆ ನಿಂತರೆ ಬೇಕಲ್ ಬೀಚ್ ಕಾಣ್ತದೆ. ಇದು ಬಾವಿ, ಬಹಳ ಸುಂದರವಾಗಿದೆ. ನೋಡಿ, ಇದು ಸ್ವಲ್ಪ ದೂರದ ದೃಶ್ಯ. ಇದು ಅತ್ಯಂತ ಎತ್ತರದ ಬತ್ತೇರಿ.
ಸುಮಾರು ಸಮಯ ಕೂತ್ಕೊಳ್ತೇವೆ ಅಲ್ಲಿ. ಕೂತ್ಕೊಳ್ಳಿಲ್ಲ ಅಲ್ಲಿ ನಮಗೆ ನೋಡು ಬಾಕಿ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಮಳೆಗಾಲದಲ್ಲಿ ಹುಲ್ಲು ಬೆಳೆದಿದೆ. ಇದು ಕಲ್ಲಿನಿಂದ ನಿರ್ಮಿಸಿದ ಗಟ್ಟಿ ಕೋಟೆ. ಸುಮಾರು 40 ಎಕರೆ ಪ್ರದೇಶವನ್ನು ಆವರಿಸಿದೆ. ಕೋಟೆಯೊಳಗೆ ಗುಪ್ತದಾರಿ, ಬಾವಿ, ಸಂಗ್ರಹಾಲಯದ ಅವಶೇಷಗಳು ಮತ್ತು ಶಸ್ತ್ರಾಸ್ತ್ರ ಸಂಗ್ರಹಣೆಯ ಸ್ಥಳಗಳನ್ನು ಕೂಡ ಕಾಣಬಹುದು. ನೋಡಿ, ದೂರದಿಂದ ಸಮುದ್ರ ಕಾಣ್ತಾ ಇದೆ. ಬಹಳ ಸುಂದರವಾದ ದೃಶ್ಯ. എല്ലാരും ഉണ്ടാവുമോ അല്ലേ? ಅಲ್ಲಿಗೆ ಹೋಗುದಾ? ಇನ್ನು ಇಲ್ಲಿಂದ ನೇರವಾಗಿ ಹೋದರೆ ಕೋಟೆಯು ಸಮುದ್ರದೊಳಗೆ ನುಗ್ಗುವಂತೆ ವಿನ್ಯಾಸಗೊಂಡಿದೆ. ಹೇಳಿದ್ರು ನೋಡಿ, ಇದರಿಂದ ಶತ್ರುಗಳ ಚಲನೆಗಳನ್ನು ಸುಲಭವಾಗಿ ಗಮನಿಸಬಹುದು. ಇದು ಸಮುದ್ರದೊಳಗೆ ನುಗ್ಗುವಂತಹ ದಾರಿ. ಈ ದಾರಿಯಿಂದ ಎಲ್ಲರಿಗೂ ಹೋಗಬಹುದು. ಆದರೆ ಬೇರೆ 2 ಗುಪ್ತ ದಾರಿಗಳಿವೆ. ಈಗ ಆ ದಾರಿಯಲ್ಲಿ ಯಾರಿಗೂ ಪ್ರವೇಶವಿಲ್ಲ. ಸುಮಾರು ವರ್ಷಗಳ ಹಿಂದೆ ಒಂದು ಗುಪ್ತ ದಾರಿಯಲ್ಲಿ ಎಲ್ಲರಿಗೂ ಪ್ರವೇಶ ಇತ್ತು. ಈಗ ಅದನ್ನು ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇನ್ನೊಂದು ಗುಪ್ತ ದಾರಿ, ಅದು ನೇರ ಸಮುದ್ರಕ್ಕೆ ಹೋಗುವ ದಾರಿ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿದೆ ನೋಡಿ. ಇಲ್ಲಿಂದ ಸಮುದ್ರವನ್ನು ನೋಡಲಿಕ್ಕೆ ಬಹಳ ಚೆನ್ನಾಗಿದೆ. ಇದು ಈ ರೀತಿಯ ಬಿಡುವಾಗಿ ತೋರಿಸುವಂಥದ್ದು. 2 ಗೋಡೆಗಳ ಮಧ್ಯೆಯಲ್ಲಿ ಸ್ವಲ್ಪ ಗ್ಯಾಪ್ ತೋರಿಸುವಂಥದ್ದು. ಶತ್ರುಗಳು ಬರುತ್ತಾರಾ ಅಂತ ವೀಕ್ಷಿಸಲು. ಸೂಪರ್. ಚಿಕ್ಕ ಚಿಕ್ಕ ಕಿಂಡಿಗಳೆಲ್ಲ ಇವೆ ಈ ಕೋಟೆಯಲ್ಲಿ. ಇದರಿಂದ ಸಮುದ್ರ ಮಾರ್ಗವಾಗಿ ಬರುವಂತಹ ಶತ್ರುಗಳನ್ನು ವೀಕ್ಷಿಸಲು ಸಹಾಯವಾಗ್ತದೆ. ಕೋಟೆಯ ಸುತ್ತಮುತ್ತ ಮಲಬಾರ್ ಸಂಸ್ಕೃತಿ, ಕನ್ನಡ ಹಾಗೂ ಮಲಯಾಳಂ ಪರಂಪರೆಗಳ ಮಿಶ್ರಣವು ಕಂಡುಬರುತ್ತದೆ. ಎಲ್ಲ ಭಾಷೆ ಮಾತನಾಡುವಂತಹ ಜನರು ಕೋಟೆಯ ಸುತ್ತಮುತ್ತ ಇರುತ್ತಾರೆ. ಹೆಚ್ಚಾಗಿ ಮಲಯಾಳಂ, ಕನ್ನಡ ಭಾಷೆ ಮಾತನಾಡ್ತಾರೆ. ಕಾಸರಗೋಡು ಜಿಲ್ಲೆಯಲ್ಲಿ ಆದರೆ ಎಲ್ಲ ಭಾಷೆ ಮಾತನಾಡುವ ವ್ಯಕ್ತಿಗಳು ಇದ್ದಾರೆ. ಇಲ್ಲಿನ ಫೋಟೋ ಹೊಡೆದಿರ್ಬೋದಲ್ಲ, ಇದು ಚಂದ ಉಂಟು. ಉಪ್ಪಿನಲ್ಲಿ ಹಾಕಿದ ನೆಲ್ಲಿಕಾಯಲ್ಲಿ ತೆಗಿಲಿಕ್ಕೆ ಸಿಗ್ತದೆ. ಇನ್ನು ನೋಡಿ, ಬೇಕಲಕೋಟೆ ಈಗ ಪರ್ಯಟಕರ ಆಕರ್ಷಣಾ ಕೇಂದ್ರವಾಗಿದೆ. ರಜಾ ದಿನಗಳಲ್ಲಿ ಬೇಕಾದಷ್ಟು ಜನರು ಬರ್ತಾರೆ. ಈ ಸಮುದ್ರ ಬದಿಯಲ್ಲಿರುವಂತಹ ಬಂಡೆಕಲ್ಲುಗಳು ನೋಡಲಿಕ್ಕೆ ಬಹಳ ಚೆನ್ನಾಗಿದೆ. ನೀರು ಬಂಡೆಕಲ್ಲಿಗೆ ಅಪ್ಪಳಿಸಿ ಮೇಲೆ ಹಾರುವುದು ನೋಡಿ. ಸೂರ್ಯಾಸ್ತಮನದ ಒಂದು ದೃಶ್ಯ ಇದೆಲ್ಲ ಕಾಣಲಿಕ್ಕೆ ಎಷ್ಟು ಚೆಂದ. ಸಂಜೆ ಹೊತ್ತಿನಲ್ಲಿ ಸೂರ್ಯಾಸ್ತಮನ ನೋಡಲಿಕ್ಕಂದೇ ಜನರು ಬರ್ತಾರೆ. ಊರಿನ ಬೆಸ್ತರು ಅಲ್ಲಿ ಕೈ ಬಲೆ ಹಾಕಿ ಮೀನು ಹಿಡಿಯುವುದು ಉಂಟು. ಕೋಟೆ ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧೀನದಲ್ಲಿದೆ ಮತ್ತು ಅದನ್ನು ಒಳ್ಳೆಯ ರೀತಿಯಲ್ಲಿ ಸಂರಕ್ಷಿಸಲಾಗಿದೆ. ನೋಡಿ, ಮೇಲೆ ಕೋಟೆ ಕಾಣ್ತಾ ಇದೆ.
ಒಟ್ಟಾಗಿ ಹೇಳುವುದಾದರೆ ಬೇಕಲ್ ಕೋಟೆ ಕೇರಳದ ಇತಿಹಾಸ, ಸೈನಿಕ ಕೌಶಲ್ಯ ಹಾಗೂ ಸಾಂಸ್ಕೃತಿಕ ಸಂಯೋಜನೆಯ ಅದ್ಭುತ ಚಿಹ್ನೆ ಅಂತ ಹೇಳಬಹುದು. ಟೂರಿಸ್ಟ್ನವರೆಲ್ಲ ಬೇಕಾದಷ್ಟು ಬರ್ತಾರೆ. ಇಲ್ಲಿಗೆ ಬಂದರೆ ಪ್ರಕೃತಿ ರಮಣೀಯವಾದ ಸ್ಥಳ, ಮನಸ್ಸನ್ನು ಒಂದು ಆಕರ್ಷಿಸುವಂತಹ ಒಂದು ಸ್ಥಳ ಅಂತ ಕೂಡ ಹೇಳಬಹುದು. ಕಾಸರಗೋಡಿನ ಇತಿಹಾಸ ಮತ್ತು ಪ್ರಾಕೃತಿಕ ಸೌಂದರ್ಯದ ಅದ್ಭುತ ಸಂಯೋಜನೆ ಅಂತ ಕೂಡ ಹೇಳಬಹುದು. ಜನರನ್ನು ಆಕರ್ಷಿಸಲು ಬೇಕಾದ ರೀತಿಯ ಪ್ರಕೃತಿ ಸೌಂದರ್ಯವೂ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಗಾರ್ಡನನ್ನು ಕೂಡ ಮಾಡಿದ್ದಾರೆ. ನೀವು ಕಾಸರಗೋಡಿಗೆ ಬಂದಾಗ ಈ ಕೋಟೆಯನ್ನು ಒಮ್ಮೆ ತಪ್ಪದೆ ಭೇಟಿ ಮಾಡಿ. ನಾವಿನ್ನು ಹೊರಡುವ ಸಮಯ ಆಯಿತು. ಸಂಜೆ 6:30ಗೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. 6:30 ನಂತರ ಬೇಕಲಕೋಟೆ ನೋಡಲಿಕ್ಕಿಲ್ಲ. ಹಾಗೆ ಬೇಕಲಕೋಟೆ ಇದೊಂದು ಕೇರಳದ ಹೆಮ್ಮೆ ಅಂತಲೇ ಹೇಳಬಹುದು. ನಾವಿನ್ನು ಪ್ರವೇಶ ದ್ವಾರದ ಮೂಲಕ ಪುನಃ ತಿರುಗಿ ಹೋಗ್ತೇವೆ ಮನೆಗೆ. ಗೆಳೆಯರೇ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.